ಎಲ್ಲರಿಗೂ ನಮಸ್ಕಾರ. ನಾವು ಇಂದಿನ ಈ ವಿಡಿಯೋದಲ್ಲಿ ಚಾರ್ಜ್ ಶೀಟ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ನಾವು ಕೇಳುತ್ತಾ ಇರುತ್ತೇವೆ, ಚಾರ್ಜ್ ಶೀಟ್ ಆಗಿದೆ, ಚಾರ್ಜ್ ಶೀಟ್ ಹಾಕಿದ್ದಾರೆ ಎಂದು ಜನಸಾಮಾನ್ಯರು ಮಾತನಾಡುತ್ತಿರುತ್ತಾರೆ. ಆದರೆ ಏನು ಆ ಚಾರ್ಜ್ ಶೀಟ್ ಎಂದು ವಿವರವನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣಗಳಲ್ಲಿ ಅದು ಕಂಪ್ಲೇಂಟ್ ರೂಪದಲ್ಲಿ ಪೊಲೀಸ್ ಸ್ಟೇಷನನ್ನು ತಲುಪುತ್ತದೆ. ನಂತರ ಅದು FIR ಆಗುತ್ತದೆ. FIR ಆದ ನಂತರ ಮುಂದಿನ ಹಂತದಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ನೇತೃತ್ವದಲ್ಲಿ ಇನ್ವೆಸ್ಟಿಗೇಷನ್ ನಡೆಯುತ್ತದೆ. FIRನಲ್ಲಿ ಏನು ದಾಖಲು ಮಾಡಿದ್ದಾರೋ, ಯಾರ್ಯಾರು ಅಂದರೆ ಇಂಥವರು ಈ ಕ್ರಿಮಿನಲ್ ಕೆಲಸವನ್ನು ಮಾಡಿ ಆರೋಪಕ್ಕೆ ಗುರಿಯಾಗಿದ್ದಾರೋ ಆ ವ್ಯಕ್ತಿಗಳ ಬಗ್ಗೆ ಸಂಪೂರ್ಣವಾಗಿ ಇನ್ವೆಸ್ಟಿಗೇಷನ್ ಮಾಡುತ್ತಾರೆ. ಏನೆಲ್ಲ ಮೆಟೀರಿಯಲಿಸ್ಟಿಕ್ ಎವಿಡೆನ್ಸ್ ಸಿಗುತ್ತೆ, ಏನೆಲ್ಲ ಸರ್ಕಮ್ಸ್ಟಾನ್ಸಸ್ ಎವಿಡೆನ್ಸ್ ಸಿಗುತ್ತೆ, ಹಾಗೆಯೇ ಫಾರೆನ್ಸಿಕ್ ಲ್ಯಾಬ್ ರಿಪೋರ್ಟ್ಸ್ ಏನಾದರೂ ಇದ್ದರೆ ಅದನ್ನು ಕಲೆಕ್ಟ್ ಮಾಡೋದು, ಈ ಎಲ್ಲ ಪ್ರಕ್ರಿಯೆಯನ್ನು ಇನ್ವೆಸ್ಟಿಗೇಷನ್ ಆಫೀಸರ್ ಮುಗಿಸಿಬಿಟ್ಟು ಫೈನಲ್ ಸ್ಟೇಜಲ್ಲಿ ಚಾರ್ಜ್ ಶೀಟ್ ಅನ್ನು ಸಿದ್ಧಪಡಿಸುತ್ತಾರೆ. ಅಂದರೆ ಏನೆಲ್ಲ ರಿಪೋರ್ಟ್ಸ್ ಬಂದಿದೆ, ಹಾಗೆಯೇ ಏನೆಲ್ಲ ಸ್ಟೇಟ್ಮೆಂಟ್ಸ್ನ ಸಾಕ್ಷಿದಾರರು ಕೊಡುತ್ತಾರೆ ಮತ್ತು ಅಪರಾಧಿಗಳು ಏನೇನು ಸ್ಟೇಟ್ಮೆಂಟ್ಸ್ನ ಕೊಡುತ್ತಾರೆ, ಪ್ರತಿಯೊಂದನ್ನು ದಾಖಲು ಮಾಡಿಕೊಳ್ಳುತ್ತಾರೆ. ಈ ದಾಖಲು ಮಾಡಿಕೊಂಡಂತಹ ಒಟ್ಟಾರೆ ದಾಖಲುಗಳನ್ನು ಕೋರ್ಟ್ಗೆ ಚಾರ್ಜ್ ಶೀಟ್ ರೂಪದಲ್ಲಿ ಸಲ್ಲಿಸುತ್ತಾರೆ. ಚಾರ್ಜ್ ಶೀಟ್ ಅಂದರೆ ಕನ್ನಡದಲ್ಲಿ ದೋಷಾರೋಪ ಪಟ್ಟಿ. ಇದು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಇನ್ವೆಸ್ಟಿಗೇಷನ್ ಸ್ಟೇಜ್ನಲ್ಲಿ ಇದೊಂದು ರೀತಿಯಾಗಿ ಫೈನಲ್ ರಿಪೋರ್ಟ್ ಅಂತ ಹೇಳಬಹುದು. ಅಂದರೆ ಇನ್ವೆಸ್ಟಿಗೇಷನ್ ಅನ್ನು ಫೈನಲ್ ಕನ್ಕ್ಲೂಷನ್ ಆಗಿ ಈ ಒಂದು ಚಾರ್ಜ್ ಶೀಟನ್ನು ಕೊಡುತ್ತಾರೆ. ಈ ಒಂದು ಚಾರ್ಜ್ ಶೀಟನ್ನು ಯಾರು ಅಂದರೆ ಅವರು ದಾಖಲು ಮಾಡುವಂತಿಲ್ಲ, ಇನ್ವೆಸ್ಟಿಗೇಷನ್ ಆಫೀಸರ್ ಅವರೇ ಈ ಒಂದು ಚಾರ್ಜ್ ಶೀಟನ್ನು ದಾಖಲು ಮಾಡಬೇಕು. FIRಲ್ಲಿ ಯಾವ ವ್ಯಕ್ತಿಯ ಮೇಲೆ ಆರೋಪವನ್ನು ಮಾಡಿರುತ್ತಾರೆ ಆ ವ್ಯಕ್ತಿಗಳನ್ನು ಈ ದೋಷಾರೋಪ ಪಟ್ಟಿಯಲ್ಲಿ ಬಿಟ್ಟು ಕೂಡ ಹೋಗಬಹುದು. ಅವರ ಮೇಲೆ ಹೊರಿಸಿದ ಆರೋಪಗಳು ಅವು ಪ್ರೂವ್ ಆಗದೇ ಇದ್ದರೆ ಇನ್ವೆಸ್ಟಿಗೇಷನ್ ಆಫೀಸರ್ ಅವರ ಹೆಸರುಗಳನ್ನು ತೆಗೆದು ಕೂಡ ಹಾಕಬಹುದು. ಹಾಗೆಯೇ ಹೊಸ ವ್ಯಕ್ತಿಗಳ ಹೆಸರನ್ನು ಈ ದೋಷಾರೋಪ ಪಟ್ಟಿಯಲ್ಲಿ ಸೇರ್ಪಡೆ ಕೂಡ ಮಾಡಬಹುದು. ಹಾಗಾಗಿ ಕೋರ್ಟ್ಗೆ ಇನ್ವೆಸ್ಟಿಗೇಷನ್ ಆಫೀಸರ್ ಈ ಚಾರ್ಜ್ ಶೀಟನ್ನು ಸಲ್ಲಿಸಿದ ನಂತರ ಮುಂದಿನ ಪ್ರಕ್ರಿಯೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ನಡೆಯುತ್ತದೆ. ಈ ಒಂದು ಚಾರ್ಜ್ ಶೀಟ್ ಬಗ್ಗೆ CRPC ಸೆಕ್ಷನ್ 173ಯಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಸೊ ಇದಾಗಿತ್ತು ಇವತ್ತಿನ ಚಾರ್ಜ್ ಶೀಟ್ ಬಗ್ಗೆ ಒಂದು ಚಿಕ್ಕ ವಿವರಣೆ. ಇದೇ ರೀತಿ ಲಾ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಾಗಿದ್ದರೆ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.